ಸಾಮಾನ್ಯವಾಗಿ ನಟನೆಗೆ ಕಾಲಿಡುವವರೆಲ್ಲರೂ ತಾವು ನಾಯಕ ಅಥವಾ ನಾಯಕಿ ಆಗಬೇಕೆಂದು ಕನಸು ಕಾಣುವುದು ಸಹಜ. ಆದರೆ ಎಲ್ಲರೂ ನಾಯಕರಾದರೆ ಬೇರೆ ಪಾತ್ರಗಳ ಕಥೆ ಏನು? ಅದರಲ್ಲಿಯೂ ನಾಯಕ ಪಾತ್ರದಷ್ಟೇ ಮುಖ್ಯವಾಗಿರುವ ವಿಲನ್ ಪಾತ್ರಗಳು ಮಾಡುವವರು ಯಾರು? ಎಷ್ಟೋ ಬಾರಿ ವಿಲನ್ ಪಾತ್ರಕ್ಕೆ ಲುಕ್ ಟೆಸ್ಟ್, ಆಕ್ಟಿಂಗ್ ಟೆಸ್ಟ್ ಎಲ್ಲವೂ ಬೇಕಾಗುತ್ತದೆ. ಹಾವಭಾವದಿಂದಲೂ ಈ ವ್ಯಕ್ತಿ ವಿಲನ್ ಪಾತ್ರಕ್ಕೆ ಸೂಕ್ತವೇ ಎಂಬುದನ್ನ ನಿರ್ದೇಶಕರು ನೋಡುತ್ತಾರೆ. ಅದೇ ರೀತಿ ನಾಯಕಿ ಆಗಬೇಕೆಂಬ ಕನಸು ಹೊತ್ತು ಕಿರುತೆರೆಗೆ ಕಾಲಿಟ್ಟ ನಟಿ ನಿಸರ್ಗ ಮಂಜುನಾಥ್ ಅವರಿಗೆ ಸಿಕ್ಕಿದ್ದು ವಿಲನ್ ಪಾತ್ರ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಕೆಂಡ ಸಂಪಿಗೆ ಧಾರಾವಾಹಿಯಲ್ಲಿ ನಾಯಕ ತೀರ್ಥಂಕರ್ ತಂಗಿ ಜಾನ್ವಿಯಾಗಿ ನಿಸರ್ಗ ಮಂಜುನಾಥ್ ನಟಿಸುತ್ತಿದ್ದಾರೆ. ನಾಯಕಿಯಾಗಬೇಕೆಂಬ ಆಸೆ ಇದ್ದ ಇವರು ಸದ್ಯ ಖಳನಾಯಕಿಯ ಪಾತ್ರ ನಿರ್ವಹಿಸುತ್ತಿದ್ದು ತಮ್ಮ ಅಭಿನಯಕ್ಕೆ ಬಹಳ ಹೆಸರುವಾಸಿಯಾಗಿದ್ದಾರೆ. ಕಿರುತೆರೆ ಪ್ರಿಯರು ಕೂಡ ಇವರ ನಟನೆಯನ್ನ ಬಹಳ ಮೆಚ್ಚಿದ್ದಾರೆ. ಅಂದಹಾಗೆ ಕ್ಯಾಮರಾಮನ್ ಮಗಳೇ ಆಗಿದ್ದರೂ ನಟಿ ನಿಸರ್ಗ ಮಂಜುನಾಥ್ ನಟನಾ ಕ್ಷೇತ್ರಕ್ಕೆ ಬರುವುದು ಸುಲಭದ ಮಾತಾಗಿರಲಿಲ್ಲವಂತೆ. ಲುಕ್ ಟೆಸ್ಟ್, ಆಡಿಷನ್ ಈ ರೀತಿ ಹಲವಾರು ಸರ್ಕಸ್ಗಳ ನಂತರವೇ ಈ ಪಾತ್ರ ಸಿಕ್ಕಿದೆ. ಜಾನ್ವಿಯಾಗಿ ಕಿರುತೆರೆಯಲ್ಲಿ ಮಿಂಚುತ್ತಿರುವ ಈಕೆ ಪಾತ್ರದ ಬಗ್ಗೆ ನಟಿ ಬಹಳ ಸಂತೃಪ್ತಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಆಕೆಯ ಅಭಿನಯಕ್ಕೆ ಒಂದೊಳ್ಳೆಯ ಉದಾಹರಣೆ ಎಂದರೆ ನಟಿ ನಿಸರ್ಗ ಮಂಜುನಾಥ್ ಅವರು ಒಂದೊಮ್ಮೆ ದೇವಸ್ಥಾನಕ್ಕೆ ತೆರಳಿದಾಗ ಒಂದು ಅಜ್ಜಿ ಆಕೆಯನ್ನ ಹೊಡೆಯಲು ಬಂದಿದ್ದಾರಂತೆ. ಯಾಕಮ್ಮ ನಿನ್ನ ಅತ್ತಿಗೆ ಪ್ರೆಗ್ನೆಂಟ್, ಅವಳನ್ನ ಮೇಲಿನಿಂದ ದೂಡಿಯಲ್ಲ, ಮಗು ಏನಾದ್ರೂ ಸತ್ತೋದ್ರೆ ಏನ್ ಕತೆ ಎಂದು ದಬಾಯಿಸಿದ್ರಂತೆ. ಈ ರೀತಿಯ ಪ್ರತಿಕ್ರಿಯೆ ನಟಿಯ ನಟನೆಗೆ ಒಂದೊಳ್ಳೆಯ ಪ್ರಶಸ್ತಿ ಅಂತ ಹೇಳಬಹುದು. ಏಕೆಂದರೆ ಪಾತ್ರ ಯಾವುದೇ ಆಗಲಿ ನಟನೆಯ ಸಾಮರ್ಥ್ಯದ ಮೇಲೆ ಎಲ್ಲವೂ ನಿಂತಿರುತ್ತದೆ. ಒಬ್ಬ ನಾಯಕಿಯನ್ನ ಜನರು ಮೆಚ್ಚಿಕೊಂಡು ಇಷ್ಟಪಟ್ಟರಂತೆಯೇ ಒಬ್ಬ ಖಳನಾಯಕಿಯನ್ನ ದ್ವೇಷಿಸುತ್ತಾರಂತೆ. ಅಲ್ಲಿ ಆ ಖಳನಾಯಕಿ ಗೆದ್ದಂತೆ ಅರ್ಥ. ಈ ನಿಟ್ಟಿನಲ್ಲಿ ನಿಸರ್ಗ ಮಂಜುನಾಥ್ ಅವರು ಕೆಂಡ ಸಂಪಿಗೆ ಧಾರಾವಾಹಿಯ ಜಾನ್ವಿ ಪಾತ್ರದ ಮೂಲಕ ಖಂಡಿತವಾಗಿಯೂ ತಮ್ಮ ಪ್ರೇಕ್ಷಕರ ಮನಗೆದ್ದಿದ್ದಾರೆ ಎಂಬುದರಲ್ಲಿ ಸಂಶಯವಿಲ್ಲ. ತಮ್ಮ ಪಾತ್ರದ ಬಗ್ಗೆ ಬಹಳ ಸಂತೃಪ್ತಿ ಇರುವ ನಟಿ ನಿಸರ್ಗ ಮಂಜುನಾಥ್ ಅವರು ಮುಂದೊಂದು ದಿನ ಸಿನಿಮಾ ಕ್ಷೇತ್ರದಲ್ಲಿ ಕಾಣಿಸಿಕೊಂಡರೂ ಅಚ್ಚರಿಯೇನಿಲ್ಲ. ಇನ್ನಷ್ಟು ಸೀರಿಯಲ್ ಹಾಗೂ ಸಿನಿಮಾ ಸಮಾಚಾರಕ್ಕಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.